ನಮಸ್ಕಾರ ವೀಕ್ಷಕರೇ, ನಾನು ಇವತ್ತು ಈ ದಿನ ಹೇಳ್ತಾ ಇರುವಂಥದ್ದು ರಕ್ತದಾನದ ಬಗ್ಗೆ. ರಕ್ತದಾನ ಮಾಡೋದ್ರಿಂದ ಎಷ್ಟೊಂದು ಲಾಭಗಳಿದ್ದಾವೆ ಹಾಗೂ ರಕ್ತದಾನವನ್ನು ಯಾವ ರೀತಿ ಮಾಡ್ತೀವಿ, ರಕ್ತದಾನ ಮಾಡೋದ್ರಿಂದ ರಕ್ತದಾನವನ್ನು ಮಾಡಿದಂಥ ವ್ಯಕ್ತಿಗೆ ಏನೇನು ಲಾಭಗಳಾಗ್ತವೆ ಹಾಗೂ ರಕ್ತದಾನ ಮಾಡೋದ್ರಿಂದ ಎಷ್ಟು ಜೀವ ಉಳಿಯುವಂಥ ಸಾಧ್ಯತೆ ಇದೆ, ಹಾಗೆ ಆ ರಕ್ತದಾನದ ಅವಶ್ಯಕತೆ ಎಷ್ಟಿದೆ ಸದ್ಯ, ಹೀಗೆ ಎಲ್ಲ ವಿಷಯಗಳ ಕುರಿತು ನಾನು ಈ ಒಂದು ಸಂಚಿಕೆಯಲ್ಲಿ ಹೇಳಲಿಕ್ಕೆ ಬಂದಿದ್ದೇನೆ. ಈ ಎಲ್ಲ ವಿಷಯಗಳ ಕುರಿತು ಸಮಗ್ರವಾದಂಥ ಮಾಹಿತಿಯನ್ನು ನೀಡ್ತೇನೆ. ಮೊಟ್ಟ ಮೊದಲನೇದಾಗಿ, ಒಬ್ಬ ಸಾಮಾನ್ಯ ವ್ಯಕ್ತಿ ಎಷ್ಟು ರಕ್ತವನ್ನು ಹೊಂದಿರ್ತಾನೆ ಅಂತ ಹೇಳಿದ್ರೆ 5ರಿಂದ 6 ಲೀಟರ್ ರಕ್ತವನ್ನು ಹೊಂದಿರ್ತೇವೆ. ಯಾವ ವ್ಯಕ್ತಿ ರಕ್ತದಾನವನ್ನು ಮಾಡಲಿಕ್ಕೆ ಯೋಗ್ಯರು ಅಥವಾ ಕೊಡಲಿಕ್ಕೆ ಅರ್ಹರು ಅಂತ ಹೇಳಿದ್ರೆ 18 ವರ್ಷದ ಮೇಲ್ಪಟ್ಟು ಮತ್ತು 60 ವರ್ಷದ ಒಳಗಿನ ಯುವಕ ಯುವತಿಯರು ಎಲ್ಲರೂ ರಕ್ತದಾನವನ್ನು ಮಾಡಲಿಕ್ಕೆ ಯೋಗ್ಯರಾಗಿರ್ತಾರೆ. ಇಲ್ಲಿ 5ರಿಂದ 6 ಲೀಟರ್ ರಕ್ತವನ್ನು ಹೊಂದಿರೋದ್ರಿಂದ ಒಬ್ಬ ಸಾಮಾನ್ಯವಾಗಿ ಅವರ ತೂಕ 45 kgಯಿಂದ ಮೇಲ್ಪಟ್ಟಿರಬೇಕು. ಕೇವಲ 350 ml ಅನ್ನ ರಕ್ತವನ್ನು ಪಡಿತೇವೆ ಹಾಗೂ 60 kgಗಿಂತ ಮೇಲಿರುವಂಥ ವ್ಯಕ್ತಿಗಳಿಂದ ನಾವು 450 ml ರಕ್ತವನ್ನು ಪಡಿತೇವೆ. ಇದು ಎಷ್ಟು ದಿನದಲ್ಲಿ ನಮಗೆ ಪುನಃ ಉತ್ಪತ್ತಿ ಆಗುತ್ತೆ ಅಂತ ಹೇಳಿದ್ರೆ ಕೇವಲ 24 ಗಂಟೆಯಲ್ಲಿ ಅದು ಪುನಃ ತನ್ನ ಸಾಂದ್ರತೆಯನ್ನು, ದ್ರವತ್ವವನ್ನು ನಮ್ಮ ದೇಹ ಪಡೆಯುತ್ತೆ. ಪುನಃ 1 ವಾರದಲ್ಲಿ ಅದರಲ್ಲಿರುವಂಥ ಪೋಷಕಾಂಶಗಳು ಉತ್ಪತ್ತಿಗೆ ಪ್ರಾರಂಭಿಸ್ತದೆ. ಹಾಗೆ 1 ತಿಂಗಳಲ್ಲಿ ಎಲ್ಲ ಅದರಲ್ಲಿರುವಂಥ ಪೋಷಕಾಂಶಗಳು, ಕಣಗಳು, ರಕ್ತದ ಕಣಗಳು ಪುನಃ ಉತ್ಪತ್ತಿ ಆಗ್ತವೆ. ಹಾಗೆ ಪ್ರತಿ 3 ತಿಂಗಳಿಗೆ ಒಂದ್ಸಾರಿ ಒಬ್ಬ ಪುರುಷ ರಕ್ತದಾನವನ್ನು ಮಾಡಿದರೆ ಒಬ್ಬ ಮಹಿಳೆ ಪ್ರತಿ 4 ತಿಂಗಳಿಗೆ ಒಂದ್ಸಲ ರಕ್ತದಾನವನ್ನು ಮಾಡಬಹುದು. ಹೀಗೆ ರಕ್ತದಾನ ಮಾಡೋದ್ರಿಂದ 3 ಜನರ ಜೀವವನ್ನು ಉಳಿಸ್ಬೋದಾಗಿದೆ. ಇಲ್ಲಿ ನಾವು ರಕ್ತವನ್ನು ತೆಗೆದುಕೊಳ್ಳೋದಕ್ಕಿಂತ ಮುಂಚಿತವಾಗಿ ಏನೇನು ಪರೀಕ್ಷೆಗಳನ್ನ ಮಾಡ್ತೀವಿ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಯ ಅಥವಾ ಮಹಿಳೆಯ ಪುರುಷನ ಏನೇನು ಪರೀಕ್ಷೆಗಳನ್ನು ಮಾಡ್ತೀವಿ ಅಂತ ಹೇಳಿದ್ರೆ, ಅವ್ರಿಗೆ BP-ಯನ್ನು ಚೆಕ್ ಮಾಡಲಾಗುತ್ತೆ, ಹಾಗೆ ಅವರ ಗುಂಪನ್ನು ಪರೀಕ್ಷೆ ಮಾಡಲಾಗುತ್ತೆ, ಹಾಗೆ ಅವರ ರಕ್ತ ಹಿಮೋಗ್ಲೋಬಿನ್ ಪ್ರಮಾಣವನ್ನು ಪರೀಕ್ಷೆ ಮಾಡಿ, ಹಾಗೆ ಅವರ ಆರೋಗ್ಯ ತಪಾಸಣೆಯನ್ನು, ಅವರು ಏನಾದರೂ ಔಷಧಗಳನ್ನು ತೆಗೆದುಕೊಳ್ತಿದ್ದಾರೋ, ಹಾಗೆ ಹೇಗಿದೆ ಅವರ ಆರೋಗ್ಯ ಅನ್ನೋದನ್ನ ಪರೀಕ್ಷಿಸಿ ಅವರಿಂದ ರಕ್ತವನ್ನು ಪಡೆದುಕೊಳ್ತೇವೆ. ಇಲ್ಲಿ ಒಂದು ವೇಳೆ ಹಿಮೋಗ್ಲೋಬಿನ್ ಪ್ರಮಾಣ 12ಕ್ಕಿಂತ ಕಡಿಮೆ ಇದ್ರೆ ಅವರ ರಕ್ತವನ್ನು ಪಡೆಯೋದಕ್ಕೆ ಬರುವುದಿಲ್ಲ. 12% ಮೇಲಿದ್ದಾಗ ಮಾತ್ರ ರಕ್ತವನ್ನು ನಾವು ಅವ್ರ ಕಡೆಯಿಂದ ಪಡೆಯುತ್ತೇವೆ. ಸೊ ಇದು ಈ ರಕ್ತದಾನಕ್ಕಿಂತ ಮುಂಚಿತವಾಗಿ ಮಾಡುವಂಥ ಒಂದು ಕೆಲಸ, ಒಂದು ಪರೀಕ್ಷೆ. ಇದಾದ ನಂತರ ರಕ್ತದಾನವನ್ನು ಮಾಡ್ತಾರೆ. ಹಾಗೆ ಅರ್ಧ ಗಂಟೆವರೆಗೂ ಅವರು ಅಲ್ಲಿ ರೆಸ್ಟನ್ನು ಮಾಡಬೇಕಾಗುತ್ತೆ, ವಿಶ್ರಾಂತಿಯನ್ನು ಪಡಿಬೇಕಾಗುತ್ತೆ. ಅದಾದ ನಂತರ ಅವರು ಹಣ್ಣು ಮತ್ತು ಅಥವಾ ಜ್ಯೂಸನ್ನು, ನೀರಿನಂಥ ಪದಾರ್ಥಗಳನ್ನು ತೆಗೆದುಕೊಂಡು ತದನಂತರದಲ್ಲಿ ಅವರು ಹೋಗೋದಕ್ಕೆ ಅವಕಾಶವನ್ನು ನೀಡ್ತಾರೆ. ಇಲ್ಲಿ ರಕ್ತದಾನವನ್ನು ಮಾಡಿದ ನಂತರ ಪುನಃ ನಾವು ಅದನ್ನು ಸುಮಾರು ಪರೀಕ್ಷೆಗಳನ್ನು, ಈ ಲ್ಯಾಬ್ ಇನ್ವೆಸ್ಟಿಗೇಷನ್ಸನ್ನು ಮಾಡಿ ಎಲ್ಲ ಪರೀಕ್ಷೆಗಳನ್ನು ಮಾಡೋದ್ರಿಂದ ಅವರಿಗೆ ಇರುವಂಥ ಕಾಯಿಲೆಗಳು ಗೊತ್ತಾಗ್ತದೆ, ಅಥವಾ ರಕ್ತದಲ್ಲಿ ಏನಾದರೂ ದೋಷಗಳು ಕಂಡು ಬಂದರೆ ಅದನ್ನು ಅವರಿಗೆ ಮಾಹಿತಿಯನ್ನು ಕೊಡೋದ್ರ ಮುಖಾಂತರ ಅದನ್ನು ಅಲ್ಲೇ ಡಿಸ್ಕಾರ್ಡನ್ನು ಮಾಡಲಾಗುತ್ತೆ. ಚೆನ್ನಾಗಿರುವಂಥ ರಕ್ತವನ್ನು ಮಾತ್ರ ಬೇರೆ ವ್ಯಕ್ತಿಗೆ ಕೊಡಲಿಕ್ಕೆ ಅದು ಯೋಗ್ಯವಾಗಿರುತ್ತೆ. ಇನ್ನು ಬೇರೆ ವ್ಯಕ್ತಿಗೆ ಕೊಡುವಂಥ ಸಂದರ್ಭದಲ್ಲಿ ಏನು ಮಾಡ್ತೀವಿ ಅಂತಂದ್ರೆ ಕ್ರಾಸ್ ಮ್ಯಾಚ್ ಮಾಡ್ತೀವಿ. ಹೇಗೆ ಕ್ರಾಸ್ ಮ್ಯಾಚ್ ಮಾಡ್ತೀವಿ ಅಂದರೆ, ತೆಗೆದುಕೊಳ್ಳುವಂಥ ವ್ಯಕ್ತಿಯ ರಕ್ತ ಮತ್ತು ಕೊಡುವಂಥ ವ್ಯಕ್ತಿಯ ರಕ್ತ ಎರಡೂಗಳನ್ನು ಸೇರಿಸಿ ಅದು ಕ್ರಾಸ್ ಮ್ಯಾಚಿಂಗ್ ಅಂತ ಕರಿತೀವಿ. ಅದು ಕೂಡ ಸರಿಯಾಗಿದ್ದಾಗ, ಅದು ಏನು ತೊಂದರೆ ಆಗದೆ ಇದ್ದಾಗ ಆ ರಕ್ತವನ್ನು ಆ ವ್ಯಕ್ತಿಗೆ ಕೊಡುವಂಥದ್ದು. ಅಂದರೆ ಗುಂಪುಗಳಲ್ಲಿ ನಾವು ಸುಮಾರು 4 ಗುಂಪುಗಳಾಗಿ ಮೇನ್ ಆಗಿ ಡಿವೈಡ್ ಮಾಡ್ತೀವಿ. ಏನಂತ ಹೇಳಿದ್ರೆ O, ಹಾಗೆ A, B, AB ಈ 4 ಗುಂಪುಗಳನ್ನು ವಿಂಗಡಿಸ್ತೇವೆ. ಇದರಲ್ಲಿ ಮತ್ತೆ ಪುನಃ ಇನ್ನೂ 4 ಗುಂಪುಗಳಾಗಿ ವಿಂಗಡಿಸೋದಾದ್ರೆ ಅದರಲ್ಲಿ ಒಟ್ಟಾರೆ 8 ಗುಂಪುಗಳಾಗಿ ವಿಂಗಡಿಸ್ತೇವೆ. ಮತ್ತೆ A ಪಾಸಿಟಿವ್, A ನೆಗೆಟಿವ್, O ಪಾಸಿಟಿವ್, O ನೆಗೆಟಿವ್, ಹಾಗೆ B ಪಾಸಿಟಿವ್, B ನೆಗೆಟಿವ್, AB ಪಾಸಿಟಿವ್, AB ನೆಗೆಟಿವ್ ಅಂತ ಹೀಗೆ 8 ಗುಂಪುಗಳಾಗಿ ಪುನಃ ವಿಂಗಡಿಸ್ತೇವೆ. ಆ ಗುಂಪುಗಳ ಆಧಾರದ ಮೇಲೆ ಅವರ ರಕ್ತವನ್ನು ಕೊಡಲಾಗುತ್ತೆ. ಆ ರಕ್ತವನ್ನು ಒಬ್ಬ ವ್ಯಕ್ತಿಯಿಂದ ರಕ್ತವನ್ನು ಪಡೆದ ಮೇಲೆ
ಅದನ್ನು ಸಪ್ರೇಷನ್ ಅಂತ ಮಾಡ್ತೀವಿ. ಅದನ್ನು ಸೆಂಟ್ರಿಫ್ಯೂಸಲ್ ಸಪ್ರೇಷನ್ ಆದಮೇಲೆ ಅದರಲ್ಲಿ ಎಲ್ಲ ಕಾಂಪೊನೆಂಟ್ಸ್ಗಳು ಸಪ್ರೇಟ್ ಆಗ್ತವೆ. ಅದರಲ್ಲಿ RBCs ಇರ್ಬೋದು, ಪ್ಲೇಟ್ಲೆಟ್ಸ್ ಇರ್ಬೋದು, ಪ್ಲಾಸ್ಮಾ ಇರ್ಬೋದು, ಹೀಗೆ ಎಲ್ಲ ಕಾಂಪೊನೆಂಟ್ಸ್ಗಳನ್ನು ಸಪ್ರೇಟ್ ಮಾಡಿ ಅದರ ಅವಶ್ಯಕತೆ ಮೇಲೆ ನಾವು ರಕ್ತವನ್ನು ಎಲ್ಲರಿಗೂ ಅಥವಾ ಅವಶ್ಯಕತೆ ಮೇಲೆ ಅವರಿಗೆ ಕೊಡಲಾಗುತ್ತೆ. ಈಗ ಹೇಳೋದಾದರೆ ಈ ಪ್ಲೇಟ್ಲೆಟ್ಸ್ ಅನ್ನು ಕೊಡುವಂಥ ಸಂದರ್ಭಗಳಲ್ಲಿ ಈ ಡೆಂಗ್ಯೂ ಕಾಯಿಲೆಯಲ್ಲಿ ಪ್ಲೇಟ್ಲೆಟ್ಸ್ ಕಡಿಮೆ ಆಗುತ್ತೆ. ಅಂಥ ಸಂದರ್ಭಗಳಲ್ಲಿ ನಾವು ಪ್ಲೇಟ್ಲೆಟ್ಸ್ಗಳನ್ನು ಕೊಡ್ತೇವೆ. ಇನ್ನು ಬರ್ನ್ ಕೇಸು, ಬೇರೆ ಬೇರೆ ವ್ಯಾಕ್ಸಿನ್ಸ್ ಪ್ರೊಡಕ್ಷನ್ನಲ್ಲಿ ಕೂಡ ಈ ಪ್ಲಾಸ್ಮಾವನ್ನು ಉಪಯೋಗಿಸ್ತೇವೆ. ಹಾಗೆ RBCs, ರೆಡ್ ಬ್ಲಡ್ ಪ್ಯಾಕ್ ಸೆಲ್ಸ್ ಅಂತ ಬರ್ತೈತಿ. RBC ಒಂದು ರಕ್ತವನ್ನು ಈ ಯಾರಿಗೆ ರಕ್ತಹೀನತೆ ಇರುತ್ತೆ ಅಥವಾ ಹೆರಿಗೆ ಸಂದರ್ಭದಲ್ಲಿ ರಕ್ತದ ಅವಶ್ಯಕತೆ ಇರುತ್ತೆ ಅಂಥ ಸಂದರ್ಭದಲ್ಲಿ ಈ ಪ್ಯಾಕ್ ಸೆಲ್ಸನ್ನು ಯೂಸ್ ಮಾಡ್ತೀವಿ, ರೆಡ್ ಬ್ಲಡ್ ಸೆಲ್ಸನ್ನು ಯೂಸ್ ಮಾಡ್ತೀವಿ. ಹೀಗೆ ಬೇರೆ ಬೇರೆ ಕಾಂಪೋನೆಂಟ್ ಆಗಿ ಅದನ್ನು 3 ರೋಗಿಗಳಿಗೆ ಅದನ್ನು ರಕ್ತವನ್ನು ಕೊಡಲಾಗುತ್ತೆ. ಹೀಗೆ ರಕ್ತವನ್ನು ತೆಗೆದುಕೊಂಡವರು ಅದರ ಲಾಭವನ್ನು 3 ಜನರು ಪಡಿತಾರೆ. ರಕ್ತವನ್ನು ಕೊಡೋದ್ರಿಂದ ಇನ್ನೇನೇನು ಲಾಭಗಳಿದಾವೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ರಕ್ತದಾನವನ್ನು ಮಾಡೋದ್ರ ಮುಖಾಂತರ ಅವರಲ್ಲಿ ಹೊಸ ರಕ್ತ ಉತ್ಪತ್ತಿಗೆ ಮುಖ್ಯವಾಗಿ ಕಾರಣವಾಗುತ್ತೆ. ಅದು ಕೇವಲ 3 ತಿಂಗಳಲ್ಲಿ ಪುನಃ ಉತ್ಪತ್ತಿ ಆಗೋದ್ರಿಂದ ಇಲ್ಲಿ ಏನು ಭಯ ಪಡುವಂಥ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಮೊದಲೆಲ್ಲ ನಾವು ಕೇಳ್ತಿದ್ವಿ, ಸುಮಾರು 1 ಹನಿ ರಕ್ತ ಹೋದ್ರೆ ನಮ್ಗೆ ತಿಂಗಳುಗಟ್ಟಲೆ ಟೈಮ್ ಬೇಕು ರಕ್ತ ಉತ್ಪತ್ತಿಗೆ ಅಂತೇಳಿ. ಹಾಗೇನಿಲ್ಲ, ರಕ್ತ ಪ್ರತಿ 120 ದಿನಗಳಲ್ಲಿ ನಮ್ಮ RBCs ಅದ್ರದ್ದು ಜೀವಿತ ಅವಧಿ ಇದೆ. ಪ್ರತಿ 120 ದಿವಸಕ್ಕೊಂದ್ಸಲ ಅದ್ರ ರಕ್ತ ಸಾಯೋದು ಮತ್ತೆ ಹೊಸ ರಕ್ತ ಉತ್ಪತ್ತಿ ಆಗುವಂಥದ್ದು 120 ದಿನಕ್ಕೊಮ್ಮೆ ನಡೆಯುತ್ತೆ. ಅದೇ ರೀತಿಯಲ್ಲಿ ನಾವು ರಕ್ತವನ್ನು ಕೊಡೋದ್ರಿಂದ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇನ್ನೂ ಅದು ಅವಶ್ಯಕತೆ ಮೇಲೆ ರಕ್ತ ಉತ್ಪತ್ತಿ ಆಗುತ್ತೆ. ಸೊ ರಕ್ತ ಉತ್ಪತ್ತಿ ಆಗೋದ್ರಿಂದ ನಮ್ಮ ದೇಹದಲ್ಲಿ ಒಳ್ಳೆ ಬದಲಾವಣೆ ಆಗುತ್ತೆ. ಅವರು ಚಟುವಟಿಕೆ ಇರ್ಬೋದು, ಅವ್ರಿಗೆ ಸಂತೋಷದ ಕ್ಷಣ ಅಥವಾ ಸಂತೋಷವಾಗುವಂಥದ್ದು ಇರ್ಬೋದು, ಮೈಯಲ್ಲಿ ಹಗುರತೆ ಆಗುವಂಥದ್ದು ಇರ್ಬೋದು. ಹೀಗೆ ದೇಹದಲ್ಲಿ ಇನ್ನೂ ಮುಂದುವರೆದು ಹೇಳೋದಾದರೆ ಅದು 100ಕ್ಕೆ 80ರಷ್ಟು ಹಾರ್ಟ್ ಅಟ್ಯಾಕ್ನಂಥ ಸಮಸ್ಯೆಗಳು, ಹೃದಯ ಸಂಬಂಧಿ ಕಾಯಿಲೆಗಳು 100ಕ್ಕೆ 80ರಷ್ಟು ಕಡಿಮೆ ಆಗ್ತಾವೆ. ಹೇಗೆ ಕಡಿಮೆ ಆಗ್ತಾವೆ ಅಂತ ಹೇಳಿದ್ರೆ, ಅದರಲ್ಲಿರುವಂಥ ರಕ್ತದಲ್ಲಿರುವಂಥ ಕೊಬ್ಬಿನ ಅಂಶ, ಈ ಕೊಬ್ಬು ಫ್ಯಾಟ್ ಅಂತ ಏನು ಕರಿತೀವಿ, ಅದರ ಅಂಶ ಜಾಸ್ತಿ ಇದ್ದಾಗ ಅದು ನಮ್ಗೆ BP ಹೆಚ್ಚಿಗೆ ಮಾಡುತ್ತೆ. ಯಾಕಂದ್ರೆ ಅಲ್ಲಿ ಇರುವಂಥ ರಕ್ತನಾಳಗಳಲ್ಲಿ ಅತಿ ಫ್ಯಾಟ್ ಇರೋದ್ರಿಂದ ರಕ್ತನಾಳಗಳು ದಪ್ಪಗಾಗ್ತಾವು. ಅಲ್ಲಿ ರಕ್ತ ಸಂಚಾರ ಆಗದೇನೆ ಅಥವಾ ರಕ್ತ ಸಂಚಾರಕ್ಕೆ ಅಡೆತಡೆ ಆಗೋದ್ರಿಂದ ಅದರಲ್ಲಿ ಹಿಂದೆ ಇರುವಂಥ ಪ್ರೆಷರ್ ಜಾಸ್ತಿ ಆಗುತ್ತೆ. ಆವಾಗ ಅದು BP ಜಾಸ್ತಿ ಮಾಡುತ್ತೆ. ಸೊ BP ಜಾಸ್ತಿ ಆಗೋದ್ರಿಂದ ಹಾರ್ಟ್ ಅಟ್ಯಾಕ್ನಂಥ ಸಮಸ್ಯೆಗಳಿರ್ಬೋದು, ಪ್ಯಾರಲಿಸಿಸ್, ಸ್ಟ್ರೋಕ್ ಆಗುವಂಥ ಸಮಸ್ಯೆಗಳಿರ್ಬೋದು. ಹೀಗೆ ರಕ್ತದ ಸಂಬಂಧಪಟ್ಟಂಥ ಎಲ್ಲ ಕಾಯಿಲೆಗಳು ಈ ಫ್ಯಾಟ್ ಅಥವಾ ಕೊಲೆಸ್ಟ್ರಾಲ್ನಿಂದ ಆಗುತ್ತೆ. ಹೀಗಾಗಿ ಅಂಥ ಸಂದರ್ಭದಲ್ಲಿ ರಕ್ತದಾನ ಮಾಡೋದ್ರ ಮುಖಾಂತರ ಅಲ್ಲಿ ನಮ್ಗೆ ಫ್ಯಾಟ್ ಕಡಿಮೆ ಆಗುತ್ತೆ, ಪ್ರೆಷರ್ ಕಡಿಮೆ ಆಗುತ್ತೆ, ಹಾಗೆ ಹಾರ್ಟ್ ಅಟ್ಯಾಕ್ನಂಥ ಸಮಸ್ಯೆಗಳು ಮತ್ತು ಪಾರ್ಸಿ ಅಂತ ಸಮಸ್ಯೆಗಳು, ಪ್ಯಾರಲಿಸಿಸ್ ಅಂತ ಸಮಸ್ಯೆಗಳು ಕಡಿಮೆ ಆಗ್ತವೆ. ಸೊ ಇದು ಒಬ್ಬ ದಾನಿಗೆ ಆಗುವಂಥ ಬಹಳಷ್ಟು ಅನುಕೂಲಗಳು. ಹಾಗೆ ಒಬ್ಬೊಬ್ಬರಿಗೆ ರಕ್ತ ಅತಿ ಹೆಚ್ಚಾಗಿ, ಸೊ ನಮಗೆ ಸಾಮಾನ್ಯವಾಗಿ ರಕ್ತ ಹಿಮೋಗ್ಲೋಬಿನ್ ಪ್ರಮಾಣ 12ರಿಂದ 14 ಇರುವಂಥದ್ದಿದೆ. 12ರಿಂದ 14 ಗ್ರಾಮ್%. ಸೊ ಹಿಮೋಗ್ಲೋಬಿನ್ ಸಾಮಾನ್ಯವಾಗಿ ನಮಗೆ ಇರುತ್ತೆ. ಸೊ ಅದು ಹೆಚ್ಚಿಗೆ ಆದಾಗ ಕೂಡ ಅದು ಲಿವರಿಗೆ ತೊಂದರೆ ಕೊಡುವಂಥದ್ದು ಇದೆ. ಸೊ ಲಿವರಿಗೆ ತೊಂದರೆ ಕೊಡೋದ್ರಿಂದನೂ ಆ ಲಿವರ್ ಇಂಜುರಿ ಆಗುವಂಥದ್ದಿದೆ. ಹಾಗಾಗಿ ರಕ್ತದಾನ ಮಾಡೋದ್ರ ಮುಖಾಂತರ ಲಿವರ್ ಇಂಜುರಿ ಕೂಡ ಆಗೋದಿಲ್ಲ, ಅಂದರೆ ಲಿವರ್ಗೆ ತೊಂದರೆ ಕೂಡ ಆಗೋದಿಲ್ಲ. ಸೊ ಇವೆಲ್ಲ ರಕ್ತದಾನಿಗೆ ಆಗುವಂಥ ಒಳ್ಳೆಯ ಬದಲಾವಣೆಗಳು. ಹಾಗೆ ರಕ್ತ ಕೊಡೋದ್ರಿಂದ 3 ಜನರ ಜೀವ ಉಳಿಯುತ್ತೆ. ರಕ್ತ ಕೊಡೋದ್ರಿಂದ ಆ ವ್ಯಕ್ತಿಗೆ ವೈಯಕ್ತಿಕವಾಗಿ ಬಹಳಷ್ಟು ಆರೋಗ್ಯದಲ್ಲಿ ಒಳ್ಳೆಯ ಬದಲಾವಣೆಗಳು ಬರ್ತವೆ. ಹಾಗೆ ಈಗ ರಕ್ತವನ್ನು ಪಡೆದುಕೊಂಡ್ಮೇಲೆ ಇವತ್ತು ಬ್ಲಡ್ ಬ್ಯಾಂಕ್ನವರು ಬಂದು ರಕ್ತವನ್ನು ಪಡೆದುಕೊಳ್ತೇವೆ. ಸೊ ಆ ರಕ್ತವನ್ನು ಪಡೆದುಕೊಂಡ್ಮೇಲೆ ಅದು ಅದರದ ಒಂದು ಲೈಫ್, ಅದರದ ಒಂದು ಜೀವಿತಾವಧಿ, ಅಂದರೆ ರಕ್ತ ಬ್ಯಾಗ್ಸ್ಗಳನ್ನು ಅಥವಾ ರಕ್ತವನ್ನು ಇಟ್ಕೊಳ್ಳುವಂಥ ಒಂದು ಅವಧಿ ಕೇವಲ 30 ದಿನ. ಯಾಕಂದರೆ ಅದಕ್ಕಿಂತ ಹೆಚ್ಚಿಗೆ ನಾವೇನಾದರೂ ರಕ್ತವನ್ನು ಸಂಗ್ರಹಿಸಿ ಇಟ್ಕೊಂಡಿದ್ದೆ ಆದರೆ ರಕ್ತ ಅದು ಉಪಯೋಗಕ್ಕೆ ಬರೋದಿಲ್ಲ. ಹಾಗಾಗಿ 30 ದಿನದಲ್ಲಿ ಅದನ್ನು ಪುನಃ ನಾವು ಉಪಯೋಗಿಸಬೇಕಾಗುತ್ತೆ. ಹಾಗಾಗಿ 30 ದಿನದಲ್ಲಿ ಒತ್ತು ಸಂಗ್ರಹವಾದಂಥ ರಕ್ತ ನಾವು ಉಪಯೋಗಿಸೋದ್ರಿಂದ ಅದು ತನ್ನ ಒಳ್ಳೆಯ ಸ್ಥಿತಿಯನ್ನು ಇಟ್ಕೊಂಡಿರುತ್ತೆ. 30 ದಿನಗಳ ನಂತರ ಅದು ತನ್ನ ಸ್ಥಿತಿಯನ್ನು ಹಾಳು ಮಾಡಿಕೊಳ್ಳುತ್ತೆ. ಹಾಗಾಗಿ ಅದನ್ನು ನಾವು 30 ದಿನಗಳ ನಂತರ ಬೇರೆದವರಿಗೆ ಕೊಡಲಿಕ್ಕೆ ಯೋಗ್ಯವಾಗಿರೋದಿಲ್ಲ. ಆ ನಿಟ್ಟಿನಲ್ಲಿ ನಾವು 30 ದಿನದಲ್ಲೇ ಅದನ್ನು ಮತ್ತೆ ಪುನಃ ಬಳಸಬೇಕಾಗುತ್ತೆ. ಹಾಗಾಗಿ ಅದನ್ನು ಯಾವುದೇ ಒಂದು ಬ್ಲಡ್ ಬ್ಯಾಂಕಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಂಗ್ರಹವಾದಾಗ ಬೇರೆ ಬ್ಲಡ್ ಬ್ಯಾಂಕಿಗೆ ಕಳಿಸಿ ಅದನ್ನು ಸರಬರಾಜನ್ನು ಮಾಡಲಾಗುತ್ತೆ. ಒಂದು ವೇಳೆ ಅದು ನಮಗೆ
ಬೇಕಾಗಿರುವಂಥದ್ದು ಏನಾದರೂ ಇವ ಸಾಮಾನ್ಯವಾಗಿ ನಾವು ಕೊಪ್ಪಳದಲ್ಲಿ ನೋಡೋದಾದರೆ ಸರ್ವೇ ಸಾಮಾನ್ಯವಾಗಿ ನಮ್ಮ ಕೊಪ್ಪಳದಲ್ಲಿ ಒಂದು 1200 1500 ಯೂನಿಟ್ನ ರಕ್ತದ ಅವಶ್ಯಕತೆ ಇದೆ. ಸೊ ಇವತ್ತು ನಮ್ಮ ಕೊಪ್ಪಳದಲ್ಲಿ ಅಷ್ಟು ಆಗ್ತಾ ಇಲ್ಲ. ಹಾಗಾಗಿ ಅದರ ಅವಶ್ಯಕತೆ ಜಾಸ್ತಿ ಇರೋದ್ರಿಂದ ಇಲ್ಲಿ 30 ದಿನಗಳ ಮೇಲ್ಪಟ್ಟು ಇಟ್ಕೊಳ್ಳುವಂಥ ಅವಶ್ಯಕತೆನೂ ಅಥವಾ ಈ ಸ್ಟಾಕ್ ಮೇಂಟೆನೆನ್ಸ್ ಭಾಳ ಕಷ್ಟ ಆಗುತ್ತದೆ. ಹಾಗಾಗಿ ಅದನ್ನು 30 ದಿನದಲ್ಲೇ ಅದನ್ನು ಬಳಸೋದ್ರಿಂದ ಅದರಲ್ಲಿ ಏನೂ ವೇಸ್ಟ್ ಆಗುವಂಥ ಪ್ರಶ್ನೆನೇ ಇಲ್ಲ. ಹಾಗಾಗಿ ಅದನ್ನು ಸರಿಯಾಗಿ ಬಳಸ್ಕೊಳ್ಳುವಂಥ ವ್ಯವಸ್ಥೆ ಬ್ಲಡ್ ಬ್ಯಾಂಕ್ಗಳಲ್ಲಿ ಅದನ್ನು ಮಾಡ್ತಿರ್ತಾರೆ. ಈ ಎಲ್ಲ ವಿಷಯಗಳ ಜೊತೆಗೆ ನಾವು ರಕ್ತದಾನ ಮಾಡೋದ್ರ ಮುಖಾಂತರ ನಮ್ಮ ಆರೋಗ್ಯ ಮತ್ತು ಪಡೆದುಕೊಂಡವರು ಅವರ ಆರೋಗ್ಯ ಕೂಡ ಜೀವ ಉಳಿಸುವಂಥ ಒಂದು ಸಾಧನೆ ಆ ದಾನಿಯಲ್ಲಿ ಬರುತ್ತೆ. ರಕ್ತದಾನ ಮಾಡೋದ್ರಿಂದ ಆ ಒಂದು ಸಾಧನೆ ನಮ್ಮೆಲ್ಲರಿಗೂ ಕಂಡುಬರುತ್ತೆ. ಇಲ್ಲಿ ಇತ್ತೀಚೆಗೆ ಕಂಡುಬಂದಂಥ ಒಂದು ಈ ಫೆಬ್ರವರಿಯಲ್ಲಿ ಒಬ್ಬ ಮಹಾನ್ ವ್ಯಕ್ತಿ ಮಾಧ್ಯಮದಲ್ಲಿ ಒಂದು ಬಿತ್ತರಿಸ್ತಾರೆ. ಅವರು ಯಾರು ಅಂತ ಹೇಳಿದ್ರೆ ಜೇಮ್ಸ್ ಹ್ಯಾರಿಸನ್. ಸೊ ಜೇಮ್ಸ್ ಹ್ಯಾರಿಸನ್ ಅವರು 1000 ಯೂನಿಟನ್ನು ರಕ್ತವನ್ನು ದಾನವಾಗಿ ಮಾಡ್ತಾರೆ, ರಕ್ತದಾನಿಯಾಗಿ ಅವರು ಗುರುತಿಸ್ಕೊಂಡಿದ್ದಾರೆ. ಅವರು ಮೊನ್ನೆ ಲಾಸ್ಟ್ ಫೆಬ್ರವರಿ 17ರಂದು ಅವರು ತೀರ್ಕೊಂಡದ್ದು ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಜೇಮ್ಸ್ ಹ್ಯಾರಿಸನ್ ಅವರು ಹಿ ವಾಸ್ ದ ಮ್ಯಾನ್ ಆಫ್ ಗೋಲ್ಡನ್ ಆರ್ಮ್ ಅಂತ ಹೇಳಿ ಕರೆಸ್ಕೊಡ್ತಾರೆ. ಸೊ ಅವ್ರದ್ದು ಒಂದು RH-D ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರುವಂಥ ರಕ್ತ ಅದರ ಅವಶ್ಯಕತೆ ಮಕ್ಕಳಲ್ಲಿ, ಹುಟ್ಟಿದ ಮಕ್ಕಳಲ್ಲಿ ಅದು RH-D ನೆಗೆಟಿವ್ ಇರೋಂಥ ಗ್ರೂಪ್ಗೆ ವ್ಯಾಕ್ಸಿನೇಷನ್ ಆಗಿ ಅದನ್ನು ಬಳಸಲಾಗುತ್ತೆ. ಹಾಗಾಗಿ ಅವರ ರಕ್ತವನ್ನು, ಸ್ಪೆಷಲ್ ಕ್ಯಾರೆಕ್ಟರ್ ಇರುವಂಥ ರಕ್ತವನ್ನು ಸುಮಾರು 2 ಮಿಲಿಯನ್ ಮಕ್ಕಳಿಗೆ ಅವರು ಕೊಟ್ಟಂಥ, ಅವರು ನೀಡಿದಂಥ ರಕ್ತದಿಂದ ಆ ವ್ಯಾಕ್ಸಿನೇಷನನ್ನು ಮಾಡಿ ಆ ಮಕ್ಕಳಿಗೆ ಕೊಡಲಾಗುತ್ತೆ, ಹಾಗೆ ನೀಡಲಾಗಿದೆ. ಸೊ ಆ ನಿಟ್ಟಿನಲ್ಲಿ ನಮ್ಮೆಲ್ಲರಿಗೂ ಗೊತ್ತಿದೆ. ಸೊ ನಮ್ಮ ಎಲ್ಲ ಜೀವಿತಾವಧಿಯಲ್ಲಿ ಇಷ್ಟೊಂದು 1000 ಸಲ ರಕ್ತದಾನವನ್ನು ಮಾಡುವಷ್ಟು ಶಕ್ತಿ ಪ್ರತಿಯೊಬ್ಬ ಮನುಷ್ಯನಲ್ಲಿ ಭಗವಂತ ಕೊಟ್ಟಿದ್ದಾನೆ. ಹಾಗಾಗಿ ಅದನ್ನು ಬಳಸ್ಕೊಳ್ಳೋಣ. ಮತ್ತು ಹಾಗೆ ಇನ್ನೂ ಸಮಾಜದಲ್ಲಿ ಇರುವಂಥ ತೊಂದರೆಯಲ್ಲಿರುವಂಥ ರಕ್ತದ ಅವಶ್ಯಕತೆಯಲ್ಲಿರುವಂಥ ಎಲ್ಲ ಮನುಕುಲಕ್ಕೆ ನಾವು ರಕ್ತದಾನವನ್ನು ಮಾಡೋ ಮುಖಾಂತರ ಇದೆಲ್ಲೂ ಸಿಗೋದಿಲ್ಲ. ರಕ್ತ ಈ ಯಾವುದೋ ಒಂದು ಫ್ಯಾಕ್ಟ್ರಿಯಲ್ಲಿ ಉತ್ಪತ್ತಿ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ನಾವು ಒಬ್ಬ ಯುವಕರು ಅಥವಾ ಯುವತಿಯರು ರಕ್ತದಾನವನ್ನು ಮಾಡೋದ್ರ ಮುಖಾಂತರ ಎಲ್ಲರ ಜೀವ ಮತ್ತು ಆರೋಗ್ಯವನ್ನು ಉಳಿಸ್ಲಿಕ್ಕೆ ಸಾಧ್ಯತೆ ಅಂತ ಹೇಳ್ತಾ, ಸೊ ಇಲ್ಲಿವರೆಗೆ ತಾವೆಲ್ಲ ರಕ್ತದಾನದ ಬಗ್ಗೆ ಸಮಗ್ರವಾದಂಥ ಮಾಹಿತಿಯನ್ನು ಪಡೆದಿದ್ದಕ್ಕೆ ತಮ್ಮೆಲ್ಲರಿಗೂ ವಂದಿಸಿ ನಮಸ್ಕಾರ, ಧನ್ಯವಾದ.